ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಯಾರಿಸ್ನವರ ಚಿಕನ್ ಕರಿ, ನಾರ್ಮಲಾಗಿ ಮಾಡುವಂಥ ಚಿಕನ್ ಕರಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ಒಂದು ಪ್ಯಾನ್ ತೆಗೆದು 2 ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್, ಒಣಮೆಣಸು 8, ಒಂದು ಮೀಡಿಯಮ್ ಸೈಜ್ ಆನಿಯನ್, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಬಡಸೊಪ್ಪು, ಲೈಟಾಗಿ ಸ್ಮೆಲ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟರೆ ಆಯಿತು. ಸಣ್ಣ ತೆಂಗಿನಕಾಯಿ ಆದರೆ ಒಂದು ಫುಲ್ ತೆಂಗಿನಕಾಯಿ ಯೂಸ್ ಮಾಡಿ, ದೊಡ್ಡ ತೆಂಗಿನಕಾಯಿ ಆದರೆ ಅರ್ಧದಷ್ಟು ಸಾಕು. ತೆಂಗಿನಕಾಯಿಯನ್ನು ನಾವು ತುರಿದು ಹಾಕಬೇಕು. ಈ ತೆಂಗಿನಕಾಯಿದು ಕಲರ್ ಕೂಡ ಲೈಟಾಗಿ ಬ್ರೌನ್ ಆಗಬೇಕು. ಅಷ್ಟು ಹೊತ್ತು ನಾವು ಇದನ್ನು ರೋಸ್ಟ್ ಮಾಡಬೇಕು. ಸ್ಮೆಲ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಅಷ್ಟು ಹೊತ್ತು ಫ್ರೈ ಮಾಡಿದ ನಂತರ ನೀರು ಸೇರಿಸಿಬಿಟ್ಟು ಫೈನಾಗಿ ಪೇಸ್ಟ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡುವ. ನೆಕ್ಸ್ಟ್ ಈಗ ಬೇರೆ ಪಾತ್ರೆಯಲ್ಲಿ ವೆಜಿಟೇಬಲ್ ಆಯಿಲ್ 4 to 5 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. 3 ಮೀಡಿಯಮ್ ಸೈಜ್ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಆನಿಯನ್ ಉಂಟಲ್ಲ, ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. ಚಿಕನ್ ಸಾರೆಲ್ಲ ಮಾಡುವಾಗ ಆನಿಯನ್ ಮತ್ತು ಟೊಮ್ಯಾಟೊ ಒಳ್ಳೆ ಫ್ರೈ ಮಾಡಿದರೆ ಉಂಟಲ್ಲ, ಚಿಕನ್ ಸಾರೆಲ್ಲ ತಿನ್ನುವಾಗ ನಿಮಗೆ ಅದರಲ್ಲಿ ನೀರುಳ್ಳಿ ಬೇರೆ, ಟೊಮೆಟೊ ಬೇರೆ ಹೀಗೆಲ್ಲ ಸಿಗೋದಿಲ್ಲ. ಅದಕ್ಕೆ ಸಾರಿಗೆ ನಾವು ಆನಿಯನ್ ಟೊಮ್ಯಾಟೊ ಎಲ್ಲ ಹಾಕಿದ್ದೇವೆ ಅಂತ ಗೊತ್ತಾಗಬಾರ್ದು. ಅದಕ್ಕೋಸ್ಕರ ಒಳ್ಳೆ ಫ್ರೈ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಮಾಡಿ. 1 ಟೀ ಸ್ಪೂನ್ ಅರಿಶಿನ ಪೌಡರ್, 2 ದೊಡ್ಡ ಟೊಮ್ಯಾಟೊ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಮೀಡಿಯಮ್ ಸೈಜಲ್ಲಾದರೆ ನಿಮಗೆ 3 ಟೊಮ್ಯಾಟೊ ಯೂಸ್ ಮಾಡ್ಬೋದು. ಟೊಮ್ಯಾಟೊ ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಆನಿಯನ್, ಟೊಮ್ಯಾಟೊ ಇದೆಲ್ಲ ಒಳ್ಳೆ ಸಾಫ್ಟ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. ಎಷ್ಟು ಹೊತ್ತು ನೀವು ಫ್ರೈ ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರ್ತದೆ ಸಾರು. 2 ಗ್ರೀನ್ ಚಿಲ್ಲಿ ಆಪ್ಷನಲ್, ಬೇಕಂತ ಅಂದರೆ ಯೂಸ್ ಮಾಡಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಈಗ ನಾವು ಚಿಕನ್ ಸೇರಿಸಬೇಕು. ಎಲ್ಲ ಒಳ್ಳೆ ಫ್ರೈ ಆದ ನಂತರ ಚಿಕನನ್ನು ನಾವು ಸೇರಿಸಬೇಕು. ಚಿಕನ್ ನಾನಿಲ್ಲಿ 1 kg ಯೂಸ್ ಮಾಡಿದ್ದೇನೆ. ಚಿಕನ್ ಹಾಕಿ 5 ನಿಮಿಷದ ನಂತರ ಚಿಕನ್ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, ಗರಂ ಮಸಾಲ ಪೌಡರ್ 1/2 ಟೇಬಲ್ ಸ್ಪೂನ್, 2 ಮಸಾಲ ಪೌಡರ್ ಸೇರಿಸಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡುವ. ಈಗ ಇದಕ್ಕೆ 1 ಗ್ಲಾಸ್ ನೀರು ಹಾಕಿ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. 20 ನಿಮಿಷದ ನಂತರ ನೋಡಿ, ಚಿಕನೆಲ್ಲ ಕಂಪ್ಲೀಟಾಗಿ ಬೆಂದಿದೆ. ಇದರಲ್ಲಿ ಈಗ ಸ್ವಲ್ಪ ಗ್ರೇವಿ ಥರ ಉಂಟು. ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿದಂಥ ಕೊಕೊನೆಟ್ ಉಂಟಲ್ಲ, ಅದನ್ನೆಲ್ಲ ಸೇರಿಸಿಬಿಟ್ಟು ತುಂಬ ದಪ್ಪ ಥರ ಆಗ್ತದೆ. ಆವಾಗ ನಿಮಗೆ ಅದಕ್ಕೆ ನೀರು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡಿದರೆ ಆಯಿತು. ಎಷ್ಟು ಸಾರು ಬೇಕಂತ ನೋಡಿಬಿಟ್ಟು, ತೆಳುವಲ್ಲಿ ಬೇಕಂತ ನೋಡಿಬಿಟ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡಿ 10 ನಿಮಿಷ ಒಳ್ಳೆ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಅರ್ಧದಷ್ಟು ಲಿಂಬೆ ರಸ ಹಾಕಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೇನೆ. ಇದು ಒಳ್ಳೆ ಬಾಯ್ಲ್ ಆದ ನಂತರ ನೀವು ಸರ್ವ್ ಮಾಡಲಿಕ್ಕೆ ರೆಡಿ ಆಗ್ತದೆ. ನಿಮಗೆ ಇಡ್ಲಿ ಜೊತೆಗೆ ಅಂತ ಅಲ್ಲ, ಗೀ ರೈಸ್ ಜೊತೆ, ಅಕ್ಕಿ ರೊಟ್ಟಿ ಜೊತೆಗೆ ಯಾವುದಕ್ಕೂ ಒಳ್ಳೆ ಟೇಸ್ಟಿಯಾಗಿ ಆಗುವಂಥ ಚಿಕನ್ ಸಾರು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯ್ತಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ.